ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 17ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಜೈಶಂಕರ್ ಟು ವಿಸಿಟ್ ಇಸ್ರೇಲ್ ಫಾರ್ ಹೈ ಲೆವೆಲ್ ಎಂಗೇಜ್ಮೆಂಟ್ ಅನ್ನುವಂಥದ್ದು. ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜೈಶಂಕರ್ ಅವರು 5 ದಿನಗಳ ಪ್ರವಾಸವನ್ನ ಇಸ್ರೇಲ್ಗೆ ಮಾಡಲಿದ್ದಾರೆ. ಈ ಸಂಡೇ ಅಂದ್ರೆ ಇವತ್ತಿನಿಂದ ಇದು ಪ್ರಾರಂಭ ಆಗಿದೆ. ಹೈ ಲೆವೆಲ್ ಎಂಗೇಜ್ಮೆಂಟ್ ಅನ್ನ ಈ ಒಂದು ಮೀಟಿಂಗ್ ಅನ್ನುವಂಥದ್ದು ಹೊಂದಲಿದೆ. 4th ಮಂತ್ ಆಗಿದೆ ಅಲ್ಲಿನ ಹೊಸ ಒಂದು ಗವರ್ಮೆಂಟ್ ಫಾರ್ಮ್ ಆಗಿ. ಅಲ್ಲಿನ ಹೊಸ ಪ್ರೈಮ್ ಮಿನಿಸ್ಟರ್ ಯಾರು ಅನ್ನುವಂಥದ್ದು ಕೂಡ ನಮಗೆ ತಿಳಿದಿರಲಿ. ನಫ್ತಾಲಿ ಬೆನೆಟ್ ಅನ್ನುವಂಥ ಹೊಸ ಪ್ರೈಮ್ ಮಿನಿಸ್ಟರ್ ಅವರ ಹೊಸ ಸರ್ಕಾರ ಫಾರ್ಮ್ ಆಗಿ 4 ತಿಂಗಳು ಮಾತ್ರವೇ ಕಳೆದಿದೆ. ಅಲ್ಲಿನ ಆಲ್ಟರ್ನೇಟ್ ಪ್ರೈಮ್ ಮಿನಿಸ್ಟರ್ ಕೂಡ ಆಗಿರುವ ಹಾಗೆ ಅಲ್ಲಿನ ಫಾರಿನ್ ಮಿನಿಸ್ಟರ್ ಆಗಿರುವಂಥ ಇಸ್ರೇಲಿನ ಯೈರ್ ಲ್ಯಾಪಿಡ್ ಅನ್ನೋರೊಟ್ಟಿಗೆ ಫಾರಿನ್ ಮಿನಿಸ್ಟರ್ ಆಗಿರುವಂಥ ಯೈರ್ ಲ್ಯಾಪಿಡ್ ಅವರೊಟ್ಟಿಗೆ ಭಾರತದ ಫಾರಿನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜೈಶಂಕರ್ ಅವರು ಬೈಲ್ಯಾಟ್ರಲ್ ಟಾಕ್ಸ್ ಅನ್ನ ಹೊಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇಸ್ರೇಲ್ ಮತ್ತು ಭಾರತದ ನಡುವಿನ ಎಂಗೇಜ್ಮೆಂಟ್ ಯಾವ ರೀತಿ ಇರಬೇಕು ಅಂತ ಹೇಳಿ ಬೇರೆ ಬೇರೆ ರಂಗಗಳ ಬಗ್ಗೆ ಇಲ್ಲಿ ಮಾತನಾಡುವಂಥದ್ದನ್ನು ನಾವು ಕಾಣ್ಬೋದಾಗುತ್ತೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಬೈಲ್ಯಾಟ್ರಲ್ ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಅಂಡ್ ಆರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥದ್ದು, ಎಫೆಕ್ಟ್ ಆಫ್ ಪಾಲಿಸೀಸ್ ಅಂಡ್ ಪಾಲಿಟಿಕ್ಸ್ ಆಫ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. 2017ರಲ್ಲಿ ಫಸ್ಟ್ ಟೈಮ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಇಸ್ರೇಲ್ ಅನ್ನ ವಿಸಿಟ್ ಮಾಡಿದಂಥದ್ದು. ಆಗಿನಿಂದ ನಮ್ಮ ರಿಲೇಶನ್ಶಿಪ್, ಎರಡೂ ರಾಷ್ಟ್ರಗಳ ನಡುವಿನ ರಿಲೇಶನ್ಶಿಪ್ ಅನ್ನುವಂಥದ್ದು ಎಕ್ಸ್ಪ್ಯಾಂಡ್ ಆಗ್ತಾನೆ ಇದೆ. ನಾಲೆಡ್ಜ್ ಬೇಸ್ಡ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಬೆಳೀತಾ ಇದೆ. ಹಾಗೇನೆ ಕೊಲಾಬ್ರೇಷನ್, ಇನೋವೇಷನ್ ವಿಚಾರದಲ್ಲಿ, ರಿಸರ್ಚ್ನ ವಿಚಾರದಲ್ಲಿ ಮತ್ತು ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅನ್ನ ಬೂಸ್ಟಪ್ ಮಾಡೋದ್ರಲ್ಲಿ ಕೂಡ ನಮ್ಮ ಇಬ್ಬರ ನಡುವಿನ ಸಂಬಂಧ ಅನ್ನುವಂಥದ್ದು ಬೆಳೀತಾನೆ ಇರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲದರ ಬಗೆಗೆ ಹೈ ಲೆವೆಲ್ ಎಂಗೇಜ್ಮೆಂಟ್ ಅನ್ನು ಹೊಂದಿರತಕ್ಕಂಥ ಮಾತುಕತೆ ಅನ್ನುವಂಥದ್ದು ಈ ಒಂದು ಮೀಟಿಂಗ್ನ ಸಂದರ್ಭದಲ್ಲಿ ಆಗಲಿದೆ ಅನ್ನುವಂಥದ್ದು. ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧಗಳ ಬಗ್ಗೆ ಮುಖ್ಯ ಉತ್ತರಗಳನ್ನು, ಮುಖ್ಯ ಪರೀಕ್ಷೆಗಳಲ್ಲಿ ಉತ್ತರಗಳನ್ನು ಬರೆಯುವಾಗ ಈ ರೀತಿ 5 ದಿನದ ಭೇಟಿಯ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಮುಖ್ಯ ಅಂಶಗಳನ್ನ ಅಲ್ಲಿ ನಾವು ಮೆನ್ಷನ್ ಮಾಡಬಹುದಾಗಿರುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತ ಮತ್ತು ಇಸ್ರೇಲ್ನ ನಡುವಿನ ಸಂಬಂಧದ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋದಾದ್ರೆ, 2021ರ ಮೇನಲ್ಲಿ 3-year ವರ್ಕ್ ಪ್ರೋಗ್ರಾಮ್ ಅಗ್ರಿಮೆಂಟ್ ಅನ್ನ ಭಾರತ ಮತ್ತು ಇಸ್ರೇಲ್ ಸಹಿ ಹಾಕಿರ್ತಕ್ಕಂಥದ್ದು. ಅಗ್ರಿಕಲ್ಚರ್ ಕೋಆಪರೇಷನ್ ವಿಚಾರದಲ್ಲಿ ಡೆವಲಪ್ಮೆಂಟ್ ಅನ್ನ ಮಾಡೋದಕ್ಕೆ ಈ 3-year ವರ್ಕ್ ಪ್ರೋಗ್ರಾಮ್ ಅನ್ನುವಂಥದ್ದು ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅನ್ನುವಂಥದ್ದು ಈಗೇನು ಎಕ್ಸಿಸ್ಟಿಂಗ್ ಇದೆ ಅದನ್ನು ಬೆಳೆಸೋದಕ್ಕೆ ಮತ್ತು ನ್ಯೂ ಸೆಂಟರ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಹಾಗೆ COEs ವ್ಯಾಲ್ಯೂ ಚೈನ್ ಅನ್ನು ಇನ್ಕ್ರೀಸ್ ಮಾಡೋದಕ್ಕೆ, ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಒಂದು ಸೆಲ್ಫ್ ಸಫಿಷಿಯಂಟ್ ಮೋಡ್ ಅನ್ನಾಗಿ ಮಾಡೋದಕ್ಕೆ, ಪ್ರೈವೇಟ್ ಸೆಕ್ಟರ್ ಕಂಪನೀಸ್ಗಳ ಕೊಲಾಬರೇಷನ್ ಅನ್ನ ಎನ್ಕರೇಜ್ ಮಾಡೋದಕ್ಕೆ ಅಂತ ಹೇಳಿ 3-year ವರ್ಕ್ ಪ್ರೋಗ್ರಾಮ್ ಅನ್ನ ಎರಡು ರಾಷ್ಟ್ರಗಳು ಕೂಡ ಸೇರಿ ಅಗ್ರಿಮೆಂಟ್ಗೆ ಸಹಿ ಹಾಕಿದ್ದಂಥದ್ದು. ಇದರಿಂದಾಗಿ ಎರಡೂ ರಾಷ್ಟ್ರಗಳು ಇಂಡೋ ಇಸ್ರೇಲ್ ಅಗ್ರಿಕಲ್ಚರಲ್ ಪ್ರಾಜೆಕ್ಟ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅನ್ನ ಮತ್ತು ಇಂಡೋ ಇಸ್ರೇಲ್ ವಿಲೇಜಸ್ ಆಫ್ ಎಕ್ಸಲೆನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಲಿವೆ ಅನ್ನುವಂಥದ್ದು. ಇಂಡೋ ಇಸ್ರೇಲ್ ಅಗ್ರಿಕಲ್ಚರ್ ಪ್ರಾಜೆಕ್ಟ್ ಅನ್ನುವಂಥದ್ದು 2008ರಲ್ಲಿ ಪ್ರಾರಂಭ ಆಗಿದೆ. 3-year ಆಕ್ಷನ್ ಪ್ಲಾನ್ ಅನ್ನ ಸಹಿ ಹಾಕೋದ್ರ ಮುಖಾಂತರವಾಗಿ ಗವರ್ಮೆಂಟ್ ಟು ಗವರ್ಮೆಂಟ್ ಅಗ್ರಿಮೆಂಟ್ ಅನ್ನುವಂಥದ್ದು ಆಗಿದಂಥದ್ದು. ಎರಡೂ ರಾಷ್ಟ್ರಗಳು ಕೂಡ ಅಗ್ರಿಕಲ್ಚರಲ್ ಫಂಡ್ ಅನ್ನ ವರ್ತ್ ₹50 ಮಿಲಿಯನ್ ಅಷ್ಟು ಫಂಡ್ ಅನ್ನ ಡೈರಿ, ಫಾರ್ಮಿಂಗ್ ಟೆಕ್ನಾಲಜಿ, ಮೈಕ್ರೋ ಇರಿಗೇಷನ್ ಇವೆಲ್ಲದರ ವಿಚಾರದಲ್ಲಿ ಇದಕ್ಕೆ ಅಂತ ಹೇಳಿ ಒಂದು ಫಂಡ್ ಅನ್ನೇ ಎಸ್ಟಾಬ್ಲಿಷ್ ಮಾಡಿದಂಥದ್ದು. 2014ರ ಮಾರ್ಚ್ನಲ್ಲಿ 10 ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅನ್ನುವಂಥದ್ದು ಥ್ರೂಔಟ್ ಇಂಡಿಯಾ ಆಪರೇಟ್ ಆಗ್ತಾ ಇತ್ತು. ಫಾರ್ಮರ್ಸ್ಗಳಿಗೆ ಟ್ರೈನಿಂಗ್ ಸೆಷನ್ ಅನ್ನು ನೀಡುವಂಥದ್ದು, ಎಫಿಷಿಯಂಟ್ ಅಗ್ರಿಕಲ್ಚರಲ್ ಟೆಕ್ನಿಕ್ಸ್ಗಳನ್ನು ಇಸ್ರೇಲಿ ಟೆಕ್ನಾಲಜಿಕಲ್ ಎಕ್ಸ್ಪರ್ಟೈಸ್ ಅನ್ನು ಬಳಕೆ ಮಾಡಿಕೊಂಡು ಮಾಡುವಂಥದ್ದು. ವರ್ಟಿಕಲ್ ಫಾರ್ಮಿಂಗ್ ಆಗಿರ್ಬೋದು, ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಸಾಯಿಲ್ ಸೋಲರೈಸೇಷನ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಈ ಸೆಂಟರ್ಸ್ಗಳಲ್ಲಿ ತಿಳಿಸ್ಕೊಡ್ಲಾಗ್ತಿತ್ತು. ಇಸ್ರೇಲ್ ಅನ್ನುವಂಥದ್ದು ಜಗತ್ತಿನ ಒಂದು ಪುಟ್ಟ ರಾಷ್ಟ್ರವಾಗಿದ್ರೂ ಕೂಡ, ಆ ರಾಷ್ಟ್ರ ಸಾಕಷ್ಟು ಯುದ್ಧಗಳನ್ನ ಮಾಡಿ ಬೆಳೆದು ಬಂದಿದ್ರೂ ಕೂಡ ಇವತ್ತು ಇಸ್ರೇಲ್ ಅಲ್ಲಿನ ಅಗ್ರಿಕಲ್ಚರಲ್ ಟೆಕ್ನಾಲಜಿ ಅನ್ನುವಂಥದ್ದು ಬಹು ಎತ್ತರಕ್ಕೆ ಬೆಳೆದಿದೆ. ಅಲ್ಲಿಂದ ಭಾರತವೂ ಕೂಡ ಕಲಿಬೇಕಾಗಿರೋದು ಸಾಕಷ್ಟಿದೆ. ಹಾಗಾಗಿ ಇಸ್ರೇಲಿನ ಅಗ್ರಿಕಲ್ಚರ್ನಲ್ಲಿರ್ತಕ್ಕಂಥ ಅಲ್ಲಿನ ತಾಂತ್ರಿಕತೆಯಿಂದ ಬೆಳೆದಿರ್ತಕ್ಕಂಥ ಅಲ್ಲಿನ ವ್ಯವಸಾಯದಿಂದ ಭಾರತವೂ ಕೂಡ ಕಲಿಯೋದಿದೆ ಅಂತ ಹೇಳಿ ಇಂಡೋ ಇಸ್ರೇಲಿ ಅಗ್ರಿಕಲ್ಚರ್ ಪ್ರಾಜೆಕ್ಟ್ ಅನ್ನ ತಂದಿದಂಥದ್ದು. ಇಂಡೋ ಇಸ್ರೇಲ್ ವಿಲೇಜಸ್ ಆಫ್ ಎಕ್ಸಲೆನ್ಸ್ ನಲ್ಲಿ ಏನಿದೆ ಅಂತಂದ್ರೆ ಇದೊಂದು ನ್ಯೂ ಕಾನ್ಸೆಪ್ಟ್ ಆಗಿದೆ. ಇದರ ಮುಖಾಂತರವಾಗಿ ಮಾಡೆಲ್ ಎಕೋಸಿಸ್ಟಮ್ ಅನ್ನ ಅಗ್ರಿಕಲ್ಚರ್ನಲ್ಲಿ ಬೆಳೆಸುವಂಥದ್ದು ಅಕ್ರಾಸ್ 8 ಸ್ಟೇಟ್ಸ್ ಇನ್ ಇಂಡಿಯಾ ಅಲಾಂಗ್ ಸೈಡ್ 13 ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಮತ್ತು 75 ಗ್ರಾಮಗಳಲ್ಲಿ ಇಂಡೋ ಇಸ್ರೇಲ್ ವಿಲೇಜಸ್ ಆಫ್ ಎಕ್ಸಲೆನ್ಸ್ ನ ರೂಪದಲ್ಲಿ ಅವುಗಳನ್ನು ಕನ್ವರ್ಟ್ ಮಾಡುವಂಥದ್ದು, ಮಾಡೆಲ್ ಎಕೋಸಿಸ್ಟಮ್ ಆಫ್ ಅಗ್ರಿಕಲ್ಚರ್ ಅನ್ನ ಅಲ್ಲಿ ತರುವಂಥದ್ದು. ಇದರ ಮುಖಾಂತರವಾಗಿ ನೆಟ್ ಇನ್ಕಮ್ ಅನ್ನ ಫಾರ್ಮರ್ಸ್ಗಳಿಗೆ ಇನ್ಕ್ರೀಸ್ ಮಾಡುವಂಥದ್ದು, ಇಂಡಿವಿಜುವಲ್ ಫಾರ್ಮರಿನ ಲೈವ್ಲಿಹುಡ್ ಅನ್ನ, ಅವರ ಒಂದು ಜೀವನಾಂಶವನ್ನ, ಜೀವನದ ಪದ್ಧತಿಯನ್ನ ಬೆಟರ್ ಮಾಡುವಂಥದ್ದು. ಹಾಗೆ ಟ್ರೆಡಿಷನಲ್ ಫಾರ್ಮಿಂಗ್ ಅನ್ನ ಏನ್ ಮಾಡ್ತಿದ್ರು ಇದನ್ನ ಬದಲಾಯಿಸಿ ಮಾಡರ್ನ್ ಇಂಟೆನ್ಸಿವ್ ಫಾರ್ಮ್ಸ್ ಗಳನ್ನ ತರುವಂಥದ್ದು. ಇಂಡೋ ಇಸ್ರೇಲ್ ಅಗ್ರಿಕಲ್ಚರ್ ಆಕ್ಷನ್ ಪ್ಲಾನ್ ಸ್ಟ್ಯಾಂಡರ್ಡ್ಸ್ಗಳ ಆಧಾರದ ಮೇಲೆ ಮತ್ತು ಲಾರ್ಜ್ ಸ್ಕೇಲ್ ಹಾಗೂ ಕಂಪ್ಲೀಟ್ ವ್ಯಾಲ್ಯೂ ಚೈನ್ ಅಪ್ರೋಚ್ ಅನ್ನ ಎಕನಾಮಿಕ್ ಸಸ್ಟೈನಬಿಲಿಟಿಯೊಟ್ಟಿಗೆ ಮಾಡುವಂಥದ್ದು. ಇದರನ್ನ ಇಸ್ರೇಲ್ ನಾವೆಲ್ ಟೆಕ್ನಾಲಜೀಸ್ಗಳು, ಮೆಥಡಾಲಜೀಸ್ಗಳನ್ನ ಬಳಕೆ ಮಾಡಿಕೊಂಡು ಮಾಡುವಂಥದ್ದು.
ಹಾಗೆ ಲೋಕಲ್ ಕಂಡೀಷನ್ಸ್ಗಳಿಗೆ ಟೇಲರಿಂಗ್ ಆಗುವಂತೆ ಅದನ್ನು ಕೂಡ ಒಳಗೊಳ್ಳುವಂತೆ ಮಾಡುವಂಥದ್ದು. ಜೊತೆಗೆ ಇದರ ಒಂದು ಮುಖ್ಯವಾದಂಥ ಫೋಕಸ್ ಅನ್ನುವಂಥದ್ದು ಮಾಡರ್ನ್ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ನ ಮೇಲೆ ಇರುತ್ತೆ, ಕೆಪಾಸಿಟಿ ಬಿಲ್ಡಿಂಗ್ನ ಮೇಲೆ ಇರುತ್ತೆ, ಹಾಗೆ ಮಾರ್ಕೆಟ್ ಲಿಂಕೇಜ್ನ ಮೇಲೆ. ಈ ಮೂರರ ಕಡೆ ಹೆಚ್ಚಿನ ಗಮನವನ್ನು ಹರಿಸುವಂಥದ್ದು. ಇನ್ನು ಇಂಡೋ ಇಸ್ರೇಲ್ ಬೈಲಾಟ್ರಲ್ ಕೋಆಪರೇಷನ್ನ ವಿಚಾರಕ್ಕೆ ಬಂದಾಗ ಹಿಸ್ಟಾರಿಕಲ್ ಟ್ರೈಸ್ ಅನ್ನ ಭಾರತವು ಹೊಂದಿರತಕ್ಕಂಥದ್ದು. ಸ್ಟ್ರಾಟಜಿಕ್ ಕೋಆಪರೇಷನ್ ಬಿಟ್ವೀನ್ ಟೂ ಕಂಟ್ರೀಸ್ ಅನ್ನುವಂಥದ್ದು 1962ರ ಭಾರತ ಮತ್ತು ಚೀನಾದ ನಡುವಿನ ಸೈನೋ ಇಂಡಿಯನ್ ವಾರ್ನ ಸಂದರ್ಭದಲ್ಲಿ ಪ್ರಾರಂಭ ಆಗುತ್ತೆ. 1965ರಲ್ಲಿ ಇಸ್ರೇಲ್ ಅನ್ನುವಂಥದ್ದು ಭಾರತಕ್ಕೆ M58 ಅನ್ನ ಹಾಗೆ 160 mm ಮೋಟಾರ್ ಅಮ್ಯುನಿಷನ್ ಟು ಇಂಡಿಯಾ ಇದನ್ನ ಭಾರತಕ್ಕೆ ಪಾಕಿಸ್ತಾನದ ವಿರುದ್ಧದ ವಾರ್ನ ಸಂದರ್ಭದಲ್ಲಿ ಭಾರತಕ್ಕೆ ಇಸ್ರೇಲ್ ಪ್ರೊವೈಡ್ ಮಾಡಿತ್ತು. ಹಾಗೇನೆ 1998ರಲ್ಲಿ ಭಾರತದ ಪೋಖ್ರಾನ್ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡಿದಂಥ ಸಂದರ್ಭದಲ್ಲಿ ಭಾರತವನ್ನ ಕಂಡೆಮ್ ಮಾಡದಂತ ಕೆಲವು ಕಂಟ್ರೀಸ್ಗಳಲ್ಲಿ ಇಸ್ರೇಲ್ ಕೂಡ ಒಂದಾಗಿತ್ತು. ಈ ರೀತಿಯಾಗಿ ಇತಿಹಾಸದುದ್ದಕ್ಕೆ ಕೆಲವು ಎಕ್ಸಾಂಪಲ್ಸ್ಗಳನ್ನ ಇಸ್ರೇಲ್ ಭಾರತ ನಡುವಿನ ಸಂಬಂಧಗಳಿಗೆ ಅಂತ ಹೇಳಿ ನಾವು ಕಾಣ್ಬೋದಾಗುತ್ತೆ. ಆದ್ರೆ ಈ ಸಂಬಂಧಗಳು ಇನ್ನಷ್ಟು ಹೆಚ್ಚಾಗಿದ್ದಕ್ಕೆ ಕಾರಣ 2017ರಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಇಸ್ರೇಲ್ಗೆ ಭೇಟಿ ನೀಡಿದ ಸಂದರ್ಭ ಆಗಿರ್ಬೋದು, ಅಥವಾ ಇಸ್ರೇಲಿನ ಮುಖ್ಯಸ್ಥರು ಭಾರತಕ್ಕೆ ಬಂದಂಥದ್ದು. ಇದು ಇತ್ತೀಚಿನ ದಿನಗಳಲ್ಲಿ ಭಾರತ ಮತ್ತು ಇಸ್ರೇಲಿನ ಸಂಬಂಧ ಅನ್ನುವಂಥದ್ದು ಇನ್ನಷ್ಟು ಬೆಳೆಯೋದಕ್ಕೆ ಕಾರಣ ಆಗಿದೆ. ಈಗ ನಾವು ನೋಡೋದಾದ್ರೆ ಎಕನಾಮಿಕ್ ಕೋಆಪರೇಷನ್ ಅನ್ನ ಇಸ್ರೇಲ್ ಒಟ್ಟಿಗೆ ಹೊಂದಿರತಕ್ಕಂಥದ್ದು. ಡೈಮಂಡ್ಸ್ಗಳ ವಿಚಾರದಲ್ಲಿ ಬೈಲಾಟ್ರಲ್ ಟ್ರೇಡ್ ಅನ್ನುವಂಥದ್ದು 40% ಬೈಲಾಟ್ರಲ್ ಟ್ರೇಡ್ನಲ್ಲಿ ಡೈಮಂಡ್ಸ್ನ ವಿಚಾರದಲ್ಲೇ 40%ನಷ್ಟು ಟ್ರೇಡ್ ಆಗ್ತಿರ್ತಕ್ಕಂಥದ್ದು. ಇಸ್ರೇಲ್ ಅನ್ನುವಂಥದ್ದು ಇವತ್ತು ಇಂಡಿಯಾ ಅನ್ನುವಂಥದ್ದು ಇಸ್ರೇಲಿನ 3rd ಲಾರ್ಜೆಸ್ಟ್ ಟ್ರೇಡ್ ಪಾರ್ಟ್ನರ್ ಆಗಿದೆ ಏಷ್ಯಾದಲ್ಲಿ. ಹಾಗೆ ಇಸ್ರೇಲ್ ಕಂಪನೀಸ್ಗಳು ಭಾರತದಲ್ಲಿ ಎನರ್ಜಿ ಸೆಕ್ಟರ್ನಲ್ಲಿ, ರಿನ್ಯೂವಬಲ್ ಎನರ್ಜಿಯಲ್ಲಿ, ಟೆಲಿಕಾಂ ಅಲ್ಲಿ, ರಿಯಲ್ ಎಸ್ಟೇಟ್ ಅಲ್ಲಿ, ವಾಟರ್ ಟೆಕ್ನಾಲಜೀಸ್ಗಳಲ್ಲಿ ಸಾಕಷ್ಟು ಹೂಡಿಕೆಯನ್ನ ಮಾಡಿರ್ತಕ್ಕಂಥದ್ದು. ಭಾರತ ಮತ್ತು ಇಸ್ರೇಲ್ ನಡುವೆ ಡಿಫೆನ್ಸ್ ಕೋಆಪರೇಷನ್ ಅನ್ನು ಕೂಡ ನಾವು ಕಾಣ್ಬೋದಾಗುತ್ತೆ. ಟಾಪ್ 4 ಆರ್ಮ್ ಸಪ್ಲೈಯರ್ಸ್ ಭಾರತಕ್ಕೇನಿದ್ದಾರೆ ಅದರಲ್ಲೂ ಆಲ್ಮೋಸ್ಟ್ 2 ಡಿಕೇಡ್ಸ್ಗಳಿಂದ ಇರ್ತಕ್ಕಂಥದ್ರಲ್ಲಿ ಇಸ್ರೇಲ್ ಕೂಡ ಒಂದಾಗಿರ್ತಕ್ಕಂಥದ್ದು. ಹಾಗೆ ವೈಡ್ ಅರೇ ಆಫ್ ಇಸ್ರೇಲಿ ವೆಪನ್ ಸಿಸ್ಟಮ್ಸ್ಗಳನ್ನು ಭಾರತದಲ್ಲಿ ನಾವು ಕಾಣ್ಬೋದಾಗುತ್ತೆ. ಪೈಥಾನ್ ಮತ್ತು ಡರ್ಬಿ ಏರ್ ಟು ಏರ್ ಮಿಸೈಲ್ ಆಗಿರ್ಬೋದು, ಕ್ರಿಸ್ಟಲ್ ಮೇಸ್ ಅಂಡ್ ಸ್ಪೈಸ್ 2000 ಬಾಂಬ್ಸ್ಗಳಾಗಿರ್ಬೋದು, ಇವುಗಳನ್ನು ಇಸ್ರೇಲ್ನಿಂದ ನಾವು ಇಸ್ರೇಲಿ ಮಿಸೈಲ್ಸ್ ಮತ್ತು ಪ್ರಿಸಿಷನ್ ಗೈಡೆಡ್ ಅಮ್ಯುನಿಷನ್ಸ್ಗಳನ್ನು ಅಲ್ಲಿಂದ ನಾವು ತರಿಸ್ಕೊಂಡಿರ್ತಕ್ಕಂಥದ್ದನ್ನು ಕಾಣ್ಬೋದಾಗುತ್ತೆ. ಇನ್ನು COVID-19 ರೆಸ್ಪಾನ್ಸ್ನ ಸಂದರ್ಭದಲ್ಲೂ ಕೂಡ 2020ರಲ್ಲಿ ಇಸ್ರೇಲಿ ಟೀಮ್ ಅನ್ನುವಂಥದ್ದು ಭಾರತಕ್ಕೆ ಬಂದು ಮಲ್ಟಿ ಪ್ರಾಂಗ್ಡ್ ಮಿಷನ್ ಅನ್ನು ಹೊಂದಿತ್ತು. ಅದರ ಒಂದು ಕೋಡ್ ನೇಮ್ ಏನು ಅಂದ್ರೆ ಆಪರೇಷನ್ ಬ್ರೀತಿಂಗ್ ಸ್ಪೇಸ್ ಅನ್ನುವಂಥ ಒಂದು ಕೋಡ್ ನೇಮ್ ನೊಟ್ಟಿಗೆ ಇಂಡಿಯನ್ ಅಥಾರಿಟೀಸ್ನೊಟ್ಟಿಗೆ ಕಾರ್ಯ ಮಾಡಿ COVID-19ಗೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಅನ್ನು ಭಾರತದಲ್ಲಿ ನೀಡೋದಕ್ಕೆ ಇದು ಕೂಡ ಕಾರಣ ಆಗಿತ್ತು. ಇಸ್ರೇಲ್ನಲ್ಲಿ ನಾವು ನೆನಪು ಮಾಡ್ಕೊಳ್ಬಹುದು, ಪಬ್ಲಿಕ್ ಆಗಿ ಮಾಸ್ಕ್ ಅನ್ನುವಂಥದ್ದು ಕಂಪಲ್ಸರಿ ಅಲ್ಲ ಅಂತ ಹೇಳಿ ಬಹು ಬೇಗನೆ ತಿಳಿಸಿದಂಥ ಒಂದು ರಾಷ್ಟ್ರ ಆಗಿತ್ತು. ಅಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ವ್ಯಾಕ್ಸಿನೇಷನ್ ಅನ್ನುವಂಥದ್ದಾಗಿತ್ತು ಮತ್ತು ಕೋವಿಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಕಷ್ಟು ಮೆಷರ್ಸ್ಗಳನ್ನ ಇಸ್ರೇಲ್ ತಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಭಾರತಕ್ಕೂ ಕೂಡ ಇಸ್ರೇಲ್ ಅನ್ನುವಂಥದ್ದು ಕೋವಿಡ್ನ ರೆಸ್ಪಾನ್ಸ್ನ ಸಂದರ್ಭದಲ್ಲೂ ಕೂಡ ಇಂಪಾರ್ಟೆನ್ಸ್ ಅನ್ನ ಹೊಂದಿತ್ತು. ಆಪರೇಷನ್ ಬ್ರೀತಿಂಗ್ ಸ್ಪೇಸ್ನ ಮುಖಾಂತರವಾಗಿ ಭಾರತಕ್ಕೆ ನೆರವನ್ನ ನೀಡಿತ್ತು. ಒಂದು ಪುಟ್ಟ ರಾಷ್ಟ್ರ ಆದ್ರೂ ಕೂಡ ಬಹಳಷ್ಟು ಪ್ರಗತಿಯನ್ನ ಡಿಫೆನ್ಸ್ನ ಸೆಕ್ಟರ್ನಲ್ಲಾಗಿರಬಹುದು ಅಥವಾ ಅಗ್ರಿಕಲ್ಚರ್ ಟೆಕ್ನಾಲಜೀಸ್ಗಳ ವಿಚಾರದಲ್ಲಾಗಿರ್ಬೋದು ಇಸ್ರೇಲ್ ಮಾಡಿದೆ ಮತ್ತು ಒಂದು ಉದಾಹರಣೆಯಾಗಿದೆ. ಇಸ್ರೇಲ್ನೊಟ್ಟಿಗಿನ ಒಳ್ಳೆ ಸಂಬಂಧಗಳು ಭಾರತಕ್ಕೆ ಡಿಫೆನ್ಸ್, ಅಗ್ರಿಕಲ್ಚರ್ ಈ ಎಲ್ಲ ಕ್ಷೇತ್ರಗಳಲ್ಲಿ ಒಳಿತಾಗಬಹುದು ಮತ್ತು ಇಬ್ಬರ ನಡುವಿನ ಬೈಲಾಟ್ರಲ್ ಟ್ರೇಡ್ ಅನ್ನುವಂಥದ್ದು ಕೂಡ ಬೆಳಿಬೋದಾಗಿರುತ್ತೆ. ಎಲ್ಲದರ ಹಿನ್ನೆಲೆಯಲ್ಲಿ ಒಂದು ಹೈ ಲೆವೆಲ್ ಎಂಗೇಜ್ಮೆಂಟ್ ಅನ್ನುವಂಥದ್ದು ಭಾರತ ಮತ್ತು ಇಸ್ರೇಲ್ನ ನಡುವೆ ಆಗೋದಿದೆ. ಇದಕ್ಕಾಗಿ ಭಾರತದ ಫಾರಿನ್ ಮಿನಿಸ್ಟರ್ಸ್ ಅವರು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅವರು ಇಸ್ರೇಲಿಗೆ ಸದ್ಯಕ್ಕೆ 5 ದಿನಗಳ ವಿಸಿಟ್ ಅನ್ನು ಮಾಡಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಮುಂದಿನ ಆರ್ಟಿಕಲ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ನಾಟ್ ಬೇಸ್ಡ್ ಆನ್ ಅನ್ ಒಪಿನಿಯನ್ ಪೋಲ್ ಅನ್ನುವಂಥದ್ದು. ಇದನ್ನ GS ಪೇಪರ್ 2 ಅಡಿಯಲ್ಲಿ ಹೆಲ್ತ್ ಹಾಗೂ ಇಶ್ಯೂಸ್ ರಿಲೇಟೆಡ್ ಟು ಚಿಲ್ಡ್ರನ್ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚೆಗಷ್ಟೇ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನುವಂಥ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ ಭಾರತದ ಸ್ಥಾನ ಅನ್ನುವಂಥದ್ದು 116 ರಾಷ್ಟ್ರಗಳ ಪೈಕಿ 101ನೇ ಸ್ಥಾನವನ್ನ 2021ರಲ್ಲಿ ಭಾರತ ಪಡ್ಕೊಂಡಿರ್ತಕ್ಕಂಥದ್ದು. ಕಳೆದ ವರ್ಷದಲ್ಲಿ 94ನೇ ಸ್ಥಾನವನ್ನ ಭಾರತ ಪಡ್ಕೊಂಡಿತ್ತು. ಈ ರೀತಿಯಾಗಿ ಭಾರತದ ಸ್ಥಾನದಲ್ಲಿ ಕುಸಿತ ಆಗೋದಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಭಾರತದ ಪ್ರಕಾರವಾಗಿ ಭಾರತ ಸರ್ಕಾರ ಈ ಒಂದು ಇಂಡೆಕ್ಸ್ ಅನ್ನೇ ಕ್ರಿಟಿಸೈಸ್ ಮಾಡಿದೆ. ಒಪಿನಿಯನ್ ಪೋಲ್ನ ಬೇಸಿಸ್ನ ಮೇಲೆ ಈ ಇಂಡೆಕ್ಸ್ ಅನ್ನುವಂಥದ್ದು ಜರುಗಿಲ್ಲ ಅನ್ನುವಂತೆ ಭಾರತದ ಸರ್ಕಾರ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿನ ಕೀ ಪಾಯಿಂಟ್ಸ್ ಗಳನ್ನ ನೋಡೋದಾದ್ರೆ ಯಾರು ಇದನ್ನ ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ UPSCಯ ಒಂದು ಫೇವರೇಟ್ ಟಾಪಿಕ್ ಆಗಿರುತ್ತೆ. UPSC ಪ್ರಿಲಿಮ್ಸ್ ನಲ್ಲಿ ಈ ರೀತಿಯಾಗಿ ಯಾವುದೋ ಒಂದು ರಿಪೋರ್ಟ್ ಅನ್ನ ನೀಡಿ ಇದನ್ನು ಯಾರು ಬಿಡುಗಡೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನ
ಮತ್ತೆ ಮತ್ತೆ ಕೇಳಿರ್ತಕ್ಕಂಥ ಉದಾಹರಣೆಗಳಿದೆ. KPSC ಕೂಡ ಇದನ್ನೇ ಫಾಲೋ ಮಾಡ್ತಾ ಇದೆ. ಹಲವಾರು ರಿಪೋರ್ಟ್ಸ್ಗಳನ್ನು ಯಾರು ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳ್ತಾನೆ ಇರುತ್ತೆ. ಹಾಗಾಗಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂದಾಗ ಇದೊಂದು ಜಾಯಿಂಟ್ಲಿ ಪಬ್ಲಿಷ್ ಆಗುವಂಥ ರಿಪೋರ್ಟ್ ಆಗಿದೆ. ಕನ್ಸರ್ನ್ ವರ್ಲ್ಡ್ ವೈಡ್ ಮತ್ತು ವೆಲ್ತ್ ಹಂಗರ್ ಲೈಫ್ ಅನ್ನುವಂಥವ್ರು ಇದನ್ನು ಬಿಡುಗಡೆ ಮಾಡ್ತಾರೆ ಅನ್ನುವಂಥದ್ದು ನಮಗೆ ತಪ್ಪದೇ ತಿಳಿದಿರಬೇಕಾಗತ್ತೆ. 2006ರಲ್ಲಿ ಪ್ರಾರಂಭ ಆದಂಥ ಈ ಒಂದು ರಿಪೋರ್ಟಿನ 16ನೇ ಎಡಿಷನ್ ಈಗ ಬಂದಿದೆ. ಪ್ರತಿ ವರ್ಷದ ಅಕ್ಟೋಬರ್ನಲ್ಲಿ ಈ ಒಂದು ರಿಪೋರ್ಟ್ ಅನ್ನುವಂಥದ್ದು ಬರುತ್ತೆ. ಇದರ ಮುಖ್ಯವಾದಂಥ ಉದ್ದೇಶ ಏನು ಅಂತ ಅಂದರೆ ಕಾಂಪ್ರಹೆನ್ಸಿವ್ ಆಗಿ ಹಂಗರನ್ನು ಗ್ಲೋಬಲ್ ಲೆವೆಲ್ನಲ್ಲಿ, ರೀಜನಲ್ ಲೆವೆಲ್ನಲ್ಲಿ, ಕಂಟ್ರಿ ಲೆವೆಲ್ನಲ್ಲಿ ಅಂದರೆ ಜಾಗತಿಕವಾಗಿ, ಪ್ರಾದೇಶಿಕವಾಗಿ ಮತ್ತು ದೇಶ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿಯಾಗಿ ಹಸಿವು ಅನ್ನುವಂಥದ್ದು ಇದೆ ಅನ್ನುವಂಥ ಒಂದು ಕಾಂಪ್ರಹೆನ್ಸಿವ್ ಮೆಷರನ್ನು ಮಾಡೋದಕ್ಕೆ ಬಂದಿರುವಂಥ ಒಂದು ರಿಪೋರ್ಟ್ ಆಗಿರುತ್ತೆ. ಇದು ಯಾವುದರ ಬೇಸಿಸ್ನ ಮೇಲೆ ಕ್ಯಾಲ್ಕುಲೇಷನ್ ಆಗುತ್ತೆ ಅನ್ನುವಂಥ ಟರ್ಮ್ಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿ ತಿಳಿದಿರಬೇಕು. ಯಾಕೆಂದರೆ ಇದ್ರ ಬಗೆಗೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಒಂದು ಅಂಡರ್ ನರಿಶ್ಮೆಂಟ್ ಅನ್ನುವಂಥ ವಿಚಾರದಲ್ಲಿ ಒಂದು ಬೇಸಿಸ್ ಆಗಿರುತ್ತೆ. ಹಾಗೆ ಎರಡನೇದು ಚೈಲ್ಡ್ ವೇಸ್ಟಿಂಗ್ನ ವಿಚಾರ ಒಂದು ಅಂಶ ಆಗಿರುತ್ತೆ. ಹಾಗೆ ಚೈಲ್ಡ್ ಸ್ಟಂಟಿಂಗ್ ಕೂಡ ಒಂದು ಮುಖ್ಯವಾದಂಥ ಭಾಗ ಆಗುತ್ತೆ. ಚೈಲ್ಡ್ ಮಾರ್ಟಾಲಿಟಿ ಆಗ್ತಿರುವಂಥದ್ದು ಒಂದು ಮುಖ್ಯ ಇಂಡಿಕೇಟರ್ ಆಗುತ್ತೆ. ಈ ರೀತಿಯಾಗಿ 4 ಆಧಾರಗಳ ಮೇಲೆ ಈ ಕ್ಯಾಲ್ಕುಲೇಷನ್ ಅನ್ನುವಂಥದ್ದು ಆಗುತ್ತೆ. ಅಂಡರ್ ನರಿಶ್ಮೆಂಟ್ ಇದ್ದಾಗ ಶೇರ್ ಆಫ್ ದ ಪಾಪ್ಯುಲೇಷನ್ ಇನ್ಸಫಿಷಿಯೆಂಟ್ ಕ್ಯಾಲರಿಕ್ ಇಂಟೇಕ್ ಅನ್ನು ತಗೊಂತಿರ್ತಕ್ಕಂಥ ಪಾಪ್ಯುಲೇಷನ್ ಎಷ್ಟು ಮಂದಿ ಇದ್ದಾರೆ ಅನ್ನುವಂಥದ್ದನ್ನು ಅಂಡರ್ ನರಿಶ್ಮೆಂಟ್ ಅನ್ನುವಂಥದ್ದು ತಿಳಿಸುತ್ತೆ. ಚೈಲ್ಡ್ ವೇಸ್ಟಿಂಗ್ ಅಂತ ಅಂದರೆ ಯಾವೆಲ್ಲ ಮಕ್ಕಳು 5 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಅವರ ಹೈಟಿಗೆ ತಕ್ಕಂಥ ವೆಯ್ಟನ್ನು ಹೊಂದಿಲ್ಲದೆ ಇರತಕ್ಕಂಥದ್ದು, ಲೋ ವೆಯ್ಟನ್ನು ಯಾರು ಹೊಂದಿರ್ತಾರೆ ಅವರ ಒಂದು ಬೆಳವಣಿಗೆಗೆ ತಕ್ಕಂತೆ ಅದು ಅಂಡರ್ ನ್ಯೂಟ್ರಿಷನ್ ಅನ್ನು ತೋರಿಸುತ್ತೆ. ಅದನ್ನು ಚೈಲ್ಡ್ ವೇಸ್ಟಿಂಗ್ ಅನ್ನುವಂಥದ್ದು. ಇನ್ನು ಸ್ಟಂಟಿಂಗ್ ಅಂತ ಅಂದರೆ 5 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಅವರ ಏಜ್ಗೆ ತಕ್ಕಂತೆ ಬೆಳವಣಿಗೆ ಕಾಣದೆ ಕುಳ್ಳರಾಗಿರ್ತಕ್ಕಂಥದ್ದು, ಅಂದರೆ ಅವರ ಹೈಟ್ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಇದು ಕ್ರೋನಿಕ್ ಅಂಡರ್ ನ್ಯೂಟ್ರಿಷನ್ ಅನ್ನು ರಿಫ್ಲೆಕ್ಟ್ ಮಾಡುತ್ತೆ. ಇನ್ನು ಚೈಲ್ಡ್ ಮಾರ್ಟಾಲಿಟಿ ಅಂತ ಅಂದರೆ 5 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಲ್ಲಿ ಸಾವಿಗೀಡಾಗುವಂಥ ಮಕ್ಕಳ ಸಂಖ್ಯೆ. ಈ 4 ಮುಖ್ಯವಾದಂಥ ಇಂಡಿಕೇಟರ್ಸ್ಗಳನ್ನು ತಗೊಂಡು ಈ ಒಂದು ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಇಲ್ಲಿ ಸ್ಕೋರಿಂಗ್ ಯಾವ ರೀತಿ ಇರುತ್ತೆ ಅಂತ ಅಂದರೆ 4 ಇಂಡಿಕೇಟರ್ಸ್ಗಳ ಆಧಾರದ ಮೇಲೆ ಸ್ಕೋರಿಂಗನ್ನು 100 ಪಾಯಿಂಟ್ ಸ್ಕೇಲ್ನಲ್ಲಿ ನೀಡ್ತಾರೆ. 0 ಅಂತ ಅಂದರೆ ಇದು ಬೆಸ್ಟ್ ಪಾಸಿಬಲ್ ಸ್ಕೋರ್ ಆಗಿರುತ್ತೆ, ಅಂದರೆ ಹಂಗರ್ ಇಲ್ಲ ಅಂತ ಹೇಳಿ ಅರ್ಥ. 100 ಇದ್ದಾಗ ವರ್ಸ್ಟ್ ಸ್ಕೋರ್ ಆಗಿರುತ್ತೆ. ಇಲ್ಲಿ ಭಾರತದ ಸ್ಥಾನ ಅನ್ನುವಂಥದ್ದು ಸೀರಿಯಸ್ ಅನ್ನುವಂಥ ಒಂದು ಕ್ಯಾಟಗರಿಯಲ್ಲಿದೆ. ಅಂದರೆ ಸೀರಿಯಸ್ಲಿ ಹಂಗರ್ ಪ್ರಾಬ್ಲಮ್ ಇದೆ ಭಾರತದಲ್ಲಿ ಅಂತ ಹೇಳಿ ಈ ಒಂದು ಇಂಡೆಕ್ಸ್ ಅನ್ನುವಂಥದ್ದು ಭಾರತವನ್ನು ಕ್ಯಾಟಗರೈಸ್ ಮಾಡ್ತಾ ಇದೆ. ಈ ಡೇಟಾವನ್ನು ಯಾವ ರೀತಿಯಾಗಿ ಕಲೆಕ್ಟ್ ಮಾಡ್ತಾರೆ ಅಂತ ಅಂದರೆ ಅಂಡರ್ ನರಿಶ್ಮೆಂಟ್ ಡೇಟಾ ಅನ್ನುವಂಥದ್ದು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ FAO ಇಂದ ಈ ಒಂದು ಡೇಟಾ ಅನ್ನುವಂಥದ್ದು ದೊರೆಯುತ್ತೆ. ಚೈಲ್ಡ್ ಮಾರ್ಟಾಲಿಟಿ ಡೇಟಾ ಅನ್ನುವಂಥದ್ದು UN ಇಂಟರ್ ಏಜೆನ್ಸಿ ಗ್ರೂಪ್ ಫಾರ್ ಚೈಲ್ಡ್ ಮಾರ್ಟಾಲಿಟಿ ಎಸ್ಟಿಮೇಷನ್ UNIGME ಇಂದ ಈ ಒಂದು ಡೇಟಾ ಅನ್ನುವಂಥದ್ದು ದೊರೀತಾ ಇದೆ. ಚೈಲ್ಡ್ ವೇಸ್ಟಿಂಗ್ ಮತ್ತು ಸ್ಟಂಟಿಂಗ್ನ ಬಗೆಗಿನ ಡೇಟಾ ಅನ್ನುವಂಥದ್ದು ಜಾಯಿಂಟ್ ಡೇಟಾಬೇಸ್ ಆಫ್ ಯುನಿಸೆಫ್ ಆಗಿರ್ಬೋದು ಮತ್ತು ವರ್ಲ್ಡ್ ಬೇಸ್ ಇವರಿಬ್ಬರು ಮತ್ತು ವರ್ಲ್ಡ್ ಬ್ಯಾಂಕ್ ಈ 3ರ ಜಾಯಿಂಟ್ ಡೇಟಾಬೇಸ್ನಿಂದ ಸ್ಟಂಟಿಂಗ್ ಮತ್ತು ವೇಸ್ಟಿಂಗ್ನ ಬಗೆಗೆ ಮಾಹಿತಿ ಅನ್ನುವಂಥದ್ದು ದೊರಕುತ್ತೆ. FAO, UNIGME, ಯುನಿಸೆಫ್, WHO, ವರ್ಲ್ಡ್ ಬ್ಯಾಂಕ್ ಇವೆಲ್ಲದರ ಡೇಟಾದ ಆಧಾರದ ಮೇಲೆ ಈ ಒಂದು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಏನಿದೆ ಇದರ ಒಂದು ರ್ಯಾಂಕಿಂಗ್ ಅಥವಾ ಪಾಯಿಂಟ್ಸ್ಗಳನ್ನು ಸ್ಕೋರನ್ನು ನೀಡಲಾಗುತ್ತೆ. ಗ್ಲೋಬಲ್ ಸಿನಾರಿಯೋನ ನೋಡಿದಾಗ ಫೈಟ್ ಅಗೇನ್ಸ್ಟ್ ಹಂಗರ್ ಅನ್ನುವಂಥದ್ದು ಡೇಂಜರಸ್ಲಿ ಆಫ್ ದ ಟ್ರ್ಯಾಕ್ ಆಗಿರುವಂಥದ್ದನ್ನು ಈ ಒಂದು ರಿಪೋರ್ಟ್ ಈ ವರ್ಷದಲ್ಲಿ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಲೋ ಲೆವೆಲ್ ಆಫ್ ಹಂಗರನ್ನು 2030ರಷ್ಟೊತ್ತಿಗೆ ನಾವು ಮಾಡಬೇಕು ಅಥವಾ ಅಚೀವ್ ಮಾಡಬೇಕು ಅನ್ನುವಂಥ ಒಂದು ಗುರಿ ಏನಿದೆ ಆ ಒಂದು ಗುರಿ ಅನ್ನುವಂಥದ್ದು ಫೇಲ್ಯೂರ್ನ ಕಡೆ ಸಾಗಿರ್ತಕ್ಕಂಥದ್ದು. ಫುಡ್ ಸೆಕ್ಯೂರಿಟಿ ಅನ್ನುವಂಥದ್ದು ಮಲ್ಟಿಪಲ್ ಫ್ರೆಂಡ್ಸ್ಗಳಿಂದ ತೊಡಕಿಗೆ ಒಳಗಾಗ್ತಾ ಇದೆ. ವರ್ಸನಿಂಗ್ ಕಾನ್ಫ್ಲಿಕ್ಟ್ ಆಗಿರ್ಬೋದು, ವೆದರ್ ಎಕ್ಸ್ಟ್ರೀಮ್ಸ್ಗಳಾಗಿರಬಹುದು, ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಆಗ್ತಿರುವಂಥದ್ದಾಗಿರ್ಬೋದು, ಎಕನಾಮಿಕ್ ಮತ್ತು ಹೆಲ್ತ್ ಚಾಲೆಂಜಸ್ಗಳನ್ನು ಈ COVID-19 ಏನು ತಂದಿದೆ ಇವೆಲ್ಲವೂ ಕೂಡ ಹಂಗರ್ನ ಎಡೆಗೆ ಜನಗಳನ್ನು ಕೊಂಡೊಯ್ತಾ ಇದೆ. ಹಾಗಾಗಿ ಫುಡ್ ಸೆಕ್ಯೂರಿಟಿ ಅನ್ನುವಂಥದ್ದು ಸಾಕಷ್ಟು ತೊಡಕಿಗೆ ಒಳಗಾಗ್ತಾ ಇದೆ. ಕಳೆದೊಂದು ದಶಕದಿಂದ ಗ್ಲೋಬಲ್ ಪ್ರಿವಿಲೆನ್ಸ್ ಆಫ್ ಅಂಡರ್ ನರಿಶ್ಮೆಂಟ್ ಅನ್ನುವಂಥದ್ದು ಕಡಿಮೆ ಆಗಿತ್ತು. ಆದರೆ ಈಗ COVID-19 ಸಂದರ್ಭದಲ್ಲಿ ಇದು ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದು. ಇನ್ಇಕ್ವಾಲಿಟಿ ಕೂಡ ಒಂದು ಇಂಪಾರ್ಟೆಂಟ್ ರೀಸನ್ ಆಗ್ತಾ ಇದೆ ಈ ಹಂಗರ್ ಅನ್ನುವಂಥದ್ದು ಹೆಚ್ಚಾಗೋದಕ್ಕೆ. SDG ಗೋಲ್ ಏನಿದೆ ಲೀವ್ ನೋ ಒನ್ ಬಿಹೈಂಡ್ ಅನ್ನುವಂಥದ್ದು, ಈ SDGಯನ್ನು ನಾವು ರೀಚ್ ಮಾಡಲಿಲ್ಲ ಅಂತ ಅಂದರೆ ಇದರಿಂದನೂ ಕೂಡ ಹಂಗರ್ ಅನ್ನುವಂಥದ್ದು ಬೆಳೀತಾ ಹೋಗುತ್ತೆ ಅನ್ನುವಂಥದ್ದು. ಆಫ್ರಿಕಾ ಆಗಿರ್ಬೋದು, ಸೌತ್ ಆಫ್ ದಿ ಸಹರಾ ಅಥವಾ ಸೌತ್ ಏಷ್ಯಾ ಆಗಿರ್ಬೋದು, ಈ ರೀಜನ್ಸ್ಗಳು ಹಂಗರ್ ಲೆವೆಲ್ಸ್ಗಳನ್ನು ಹೈಯೆಸ್ಟ್ ಹೊಂದಿರತಕ್ಕಂಥ ರೀಜನ್ಸ್ ಆಗಿರುತ್ತೆ. ಹಾಗಾಗಿ ಸೀರಿಯಸ್ ಅಂತ ಹೇಳಿ ಈ ರೀಜನ್ಸ್ಗಳನ್ನು ಗುರುತಿಸಲಾಗುತ್ತೆ. ಇನ್ನು ಭಾರತದ ಸಿನಾರಿಯೋಗೆ ಬಂದರೆ 2000 ವರ್ಷದಿಂದ ಈಚೆಗೆ ಸಬ್ಸ್ಟಾನ್ಷಿಯಲ್ ಪ್ರೋಗ್ರೆಸ್ ಅನ್ನು
ಚೈಲ್ಡ್ ನ್ಯೂಟ್ರಿಷನ್ನ ವಿಚಾರದಲ್ಲಿ ಭಾರತ ಅಡ್ರೆಸ್ ಮಾಡಿರುವಂಥದ್ದು ಮತ್ತು ಹಸುವನ್ನು ಫೈಟ್ ಮಾಡೋದಕ್ಕೆ ಅದರಿಂದ ದೂರ ಉಳಿಯೋದಕ್ಕೆ ಸಾಕಷ್ಟು ಎಫರ್ಟ್ಸ್ಗಳನ್ನು ಭಾರತ ಮಾಡಿದೆ. GHI ಸ್ಕೋರ್ ಅನ್ನುವಂಥದ್ದು ಭಾರತದ್ದು 2000ನೇ ಇಸ್ವಿಗೆ ಕಂಪೇರ್ ಮಾಡಿದಾಗ 38.8 ಆಗಿತ್ತು. ಈ ಸ್ಕೋರ್ ಕಡಿಮೆ ಆಗ್ತಾ ಹೋದಂತೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿ. ಆದರೆ ಈಗ 2021ರಲ್ಲಿ 27.5ಕ್ಕೆ ಬಂದು ನಿಂತಿದೆ. ಅಂದರೆ ಸಾಕಷ್ಟು ಇಂಪ್ರೂವ್ಮೆಂಟನ್ನು ಭಾರತ ಮಾಡಿದೆ. ಹಾಗಿದ್ರೂ ಕೂಡ ಇವತ್ತು ಸೀರಿಯಸ್ ಅನ್ನುವಂಥ ಸ್ಥಿತಿಯಲ್ಲೇ ಭಾರತ ಇರುವಂಥದ್ದು. ಇನ್ನು ಅಂಡರ್ ನರಿಶ್ಡ್ ಪಾಪ್ಯುಲೇಷನ್ ಏನಿತ್ತು, ಅಂಡರ್ 5 ಚಿಲ್ಡ್ರನ್ನಲ್ಲಿ ಇರ್ತಕ್ಕಂಥ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಅವತ್ತಿಗೆ ಹೋಲಿಕೆ ಮಾಡಿದ್ರೆ ರಿಲೇಟಿವ್ಲಿ ಲೋ ಲೆವೆಲ್ಸ್ನಲ್ಲಿ ಇವತ್ತಿರುವಂಥದ್ದು. ಚೈಲ್ಡ್ ಸ್ಟಂಟಿಂಗ್ ಅನ್ನುವಂಥದ್ದು ಸಿಗ್ನಿಫಿಕೆಂಟ್ ಡಿಕ್ರೀಸನ್ನು ಕಂಡಿದೆ. 1998-99ರ ಸಂದರ್ಭವನ್ನು ನೋಡಿದಾಗ 54.2%ನಷ್ಟಿತ್ತು. 2016-18ರಲ್ಲಿ ಇದು 34.7%ನಷ್ಟಾಗಿದೆ. ಆದರೂ ಕೂಡ ಇಟ್ ಈಸ್ ಸ್ಟಿಲ್ ಕನ್ಸಿಡರ್ಡ್ ವೆರಿ ಹೈ. ಮತ್ತು ಭಾರತದಲ್ಲಿನ ಹೈಯೆಸ್ಟ್ ಚೈಲ್ಡ್ ವೇಸ್ಟಿಂಗ್ ರೇಟ್ ಆಫ್ ಆಲ್ ಕಂಟ್ರೀಸ್ ಅಂತ ಹೇಳಿ ಭಾರತ ಗುರುತಿಸ್ಕೊಂಡಿದೆ. ಯಾಕೆಂದರೆ 17.3%ನಷ್ಟು ಚೈಲ್ಡ್ ವೇಸ್ಟಿಂಗ್ ಅನ್ನು ಭಾರತ ಹೊಂದಿರತಕ್ಕಂಥದ್ದು. ಸ್ಲೈಟ್ಲಿ ಹೈಯರ್ ದ್ಯಾನ್ 1998 ಮತ್ತು 99ನ ಸಂದರ್ಭದಲ್ಲಿ ಇದ್ದದಕ್ಕಿಂತಲೂ ಕೂಡ ಇವಾಗ ಸ್ವಲ್ಪ ಹೆಚ್ಚಿನದಾಗಿದೆ. ಆಗ 17.1%ನಷ್ಟು ಇದ್ದಂಥದ್ದು. ಸುತ್ತಮುತ್ತಲಿನ ನೈಬರಿಂಗ್ ಕಂಟ್ರೀಸ್ಗಳಲ್ಲಿ ಭಾರತ ಫಾರ್ ಮೋಸ್ಟ್ ಬಿಹೈಂಡ್ ಹಿಂದೆ ಉಳಿದಿರ್ತಕ್ಕಂಥದ್ದು. ಪಾಕಿಸ್ತಾನ ಕೂಡ 92ನೇ ಸ್ಥಾನದಲ್ಲಿದೆ. ನೇಪಾಳ, ಬಾಂಗ್ಲಾದೇಶನ್ನು ನೋಡಿದಾಗ ಶ್ರೀಲಂಕಾ ಇವೆಲ್ಲವೂ ಕೂಡ ಹೆಚ್ಚಿನ ಒಂದು ಒಳ್ಳೆ ರ್ಯಾಂಕಿಂಗ್ ಅನ್ನು ಪಡ್ಕೊಂಡಿವೆ. ಆದರೆ ಭಾರತ ಅನ್ನುವಂಥದ್ದು ಇವೆಲ್ಲದಕ್ಕಿಂತಲೂ ಕೂಡ ಹಿಂದೆ ಉಳಿದಿರ್ತಕ್ಕಂಥದ್ದು. ಗೌರ್ಮೆಂಟ್ ಆಫ್ ಇಂಡಿಯಾದ ಸ್ಟ್ಯಾಂಡ್ ಏನು, ಅದರಲ್ಲೂ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಹೇಳುವಂಥದ್ದು ಈ ರಿಪೋರ್ಟ್ ಅನ್ನು ಕ್ರಿಟಿಸೈಸ್ ಮಾಡ್ತಾ ಇದೆ. FAOದ ಈ ಒಂದು ಮೆಥಡಾಲಜಿ ಅನ್ನುವಂಥದ್ದು ಅನ್ಸೈಂಟಿಫಿಕ್ ಆಗಿದೆ ಅಂತ ಹೇಳಿ. ಗೌರ್ಮೆಂಟ್ ಪ್ರಕಾರ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ರಿಪೋರ್ಟ್ 2021 ಮತ್ತು FAOದ ರಿಪೋರ್ಟ್ ಆನ್ ದ ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್ ಇನ್ ದ ವರ್ಲ್ಡ್ 2021 ಅನ್ನುವಂಥ ರಿಪೋರ್ಟ್ ಏನಿದೆ, ಇಲ್ಲಿ ಕೆಲವು ಫ್ಯಾಕ್ಟ್ಸ್ಗಳನ್ನು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದ್ದಾರೆ ಅಂತ ಹೇಳಿ ಭಾರತ ಸರ್ಕಾರ ತಿಳಿಸ್ತಾ ಇರ್ತಕ್ಕಂಥದ್ದು. ಅವೇನು ಅಂತ ಅಂದರೆ 4 ಕ್ವೆಶನ್ಸಿನ ಒಪಿನಿಯನ್ ಪೋಲ್ನ ಆಧಾರದ ಮೇಲೆ ಅದನ್ನು ಕೂಡ ಟೆಲಿಫೋನಿಕಲಿ ನಡೆಸಿ ಈ ಒಂದು ರಿಪೋರ್ಟನ್ನು ನೀಡ್ತಾ ಇದ್ದಾರೆ. ಅದು ಸರಿಯಲ್ಲ ಅನ್ನುವಂಥದ್ದು. ಮೆಜರ್ಮೆಂಟ್ ಆಫ್ ವೆಯ್ಟ್ ಆ್ಯಂಡ್ ಹೈಟ್ ಅನ್ನುವಂಥದ್ದು ಅಂಡರ್ ನರಿಶ್ಮೆಂಟ್ಗೆ ಸೈಂಟಿಫಿಕ್ ಮೆಜರ್ಮೆಂಟ್ ಆಫ್ ಅಂಡರ್ ನರಿಶ್ಮೆಂಟ್ ಆಗಬೇಕು ಅಂತ ಅಂದರೆ ವೆಯ್ಟ್ ಆ್ಯಂಡ್ ಹೈಟನ್ನು ಮೆಜರ್ ಮಾಡಬೇಕಾಗತ್ತೆ. ಮೆಥಡಾಲಜಿ ಇಲ್ಲಿ ಏನು ಇನ್ವಾಲ್ವ್ ಆಗಿದೆ ಅಂತ ಅಂದರೆ ಪೋಲ್ ಬೇಸ್ಡ್ ಆಗಿ ಇರುವಂಥದ್ದು. ಅದರಲ್ಲೂ ಕೂಡ ಪ್ಯೂರ್ ಟೆಲಿಫೋನಿಕ್ ಎಸ್ಟಿಮೇಟ್ ಆಫ್ ದಿ ಪಾಪ್ಯುಲೇಷನ್ ಆಗ್ತಾ ಇದೆ. ಇದು ಸರಿಯಲ್ಲ ಅನ್ನುವಂಥದ್ದು ಭಾರತದ ಒಂದು ವಿಚಾರ. ಹಾಗೆ ಈ ರಿಪೋರ್ಟ್ ಅನ್ನುವಂಥದ್ದು ಗೌರ್ಮೆಂಟ್ನ ಮ್ಯಾಸಿವ್ ಎಫರ್ಟ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಡಿಸ್ರಿಗಾರ್ಡ್ ಮಾಡ್ತಾ ಇದೆ ಅನ್ನುವಂಥದ್ದು. ಫುಡ್ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡೋದಕ್ಕೆ ಗೌರ್ಮೆಂಟ್ ಸಾಕಷ್ಟು ಎಫರ್ಟ್ಸ್ ಆಗ್ತಾ ಇದೆ. ಎಂಟೈರ್ ಪಾಪ್ಯುಲೇಷನ್ಗೆ, ಅದು ಕೋವಿಡ್ನ ಪೀರಿಯಡ್ನಲ್ಲೂ ಕೂಡ ಫುಡ್ ಸೆಕ್ಯೂರಿಟಿ ಎನ್ಶೂರ್ ಮಾಡೋದಕ್ಕೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯನ್ನು, ಆತ್ಮನಿರ್ಭರ್ ಭಾರತ್ ಸ್ಕೀಮನ್ನು ಭಾರತ ಸರ್ಕಾರ ತಂದು ಸಾಕಷ್ಟು ಎಫರ್ಟ್ಸ್ಗಳನ್ನು ಹಾಕಿದ್ರು ಕೂಡ ಅದನ್ನು ಈ ರಿಪೋರ್ಟ್ ಅನ್ನುವಂಥದ್ದು ಕಂಪ್ಲೀಟ್ಲಿ ಡಿಸ್ರಿಗಾರ್ಡ್ ಮಾಡ್ತಾ ಇದೆ. ಇದೆಲ್ಲವನ್ನ ಭಾರತ ಕ್ರಿಟಿಸೈಸ್ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಹಂಗರನ್ನು ಅಡ್ರೆಸ್ ಮಾಡೋದಕ್ಕೆ ಭಾರತದಲ್ಲಿ ಈಟ್ ರೈಟ್ ಇಂಡಿಯಾ ಮೂವ್ಮೆಂಟ್ ಅನ್ನು ತಂದಿದೆ. ಪೋಷಣ್ ಅಭಿಯಾನನ ಇಂಟ್ರೊಡ್ಯೂಸ್ ಮಾಡಿದೆ 2018ರಲ್ಲಿ. ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆಯನ್ನು 2017ರಲ್ಲಿ ತಂದಿದ್ದಂಥದ್ದು. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಫುಡ್ ಫೋರ್ಟಿಫಿಕೇಶನ್ ಕಡೆ ಮಹತ್ವವನ್ನು ನೀಡಿರ್ತಕ್ಕಂಥದ್ದು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013ರಲ್ಲಿ ಬಂದಿದೆ. ಇದರ ಪ್ರಕಾರ 75% ರೂರಲ್ ಪಾಪ್ಯುಲೇಷನ್ ಮತ್ತು 50% ಅರ್ಬನ್ ಪಾಪ್ಯುಲೇಷನ್ಗೆ ಸಬ್ಸಿಡೈಸ್ಡ್ ರೇಟ್ಸ್ನಲ್ಲಿ ಫುಡ್ ಗ್ರೈನ್ಸ್ ಅನ್ನು ನೀಡಲಾಗುತ್ತೆ. ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಅಡಿಯಲ್ಲಿ ಮಿಷನ್ ಇಂದ್ರಧನುಷ್ ಅನ್ನುವಂಥದ್ದು, ಇದರ ಅಡಿಯಲ್ಲಿ 2 ವರ್ಷದೊಳಗಿನ ಮಕ್ಕಳಿಗೆ ಮತ್ತು ಪ್ರೆಗ್ನೆಂಟ್ ವುಮೆನ್ಗೆ 12 ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ನ ವಿರುದ್ಧವಾಗಿ ಇಮ್ಯುನೈಸೇಷನ್ ಅನ್ನು ನೀಡುವಂಥದ್ರ ಕಡೆ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಭಾರತದಲ್ಲಿ ಚಿಲ್ಡ್ರನ್ನ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡೋದಕ್ಕೆ ಹಾಗೂ ಫುಡ್ ಸೆಕ್ಯೂರಿಟಿಯನ್ನು ಅಡ್ರೆಸ್ ಮಾಡೋದಕ್ಕೆ ತಗೊಂಡಿರ್ತಕ್ಕಂಥ ಮೆಜರ್ಸ್ಗಳು. ಈ ಇಂಡೆಕ್ಸ್ ಈಗ ಸಾಕಷ್ಟು ಚರ್ಚೆಗೊಳಗಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂಡೆಕ್ಸ್ನಲ್ಲಿರ್ತಕ್ಕಂಥ ತೊಡಕುಗಳ ಬಗ್ಗೆ ಆಗಿರ್ಬೋದು ಅಥವಾ ಈ ಇಂಡೆಕ್ಸ್ನಲ್ಲಿ ಈ ರೀತಿ ಕಡಿಮೆ ಆಗೋದಕ್ಕೆ ಭಾರತಕ್ಕೆ ಕಾರಣಗಳೇನು ಅಂದಾಗ ಭಾರತ ಯಾವ ರೀತಿಯಾಗಿ ಇದನ್ನು ಅಡ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ ಅನ್ನುವಂಥದ್ದು ಈ ರೀತಿಯಾಗಿ ಮೈನ್ಸ್ ಪ್ರಶ್ನೆಯೇ ಇರ್ಬೋದು. ಫುಡ್ ಸೆಕ್ಯೂರಿಟಿ ಬಗ್ಗೆ ಅಥವಾ ಇಶ್ಯೂಸ್ ರಿಲೇಟೆಡ್ ಟು ಚಿಲ್ಡ್ರನ್ನ ಬಗ್ಗೆ ಅಥವಾ ಈ ಒಂದು ರಿಪೋರ್ಟ್ನ ಬಗೆಗೆ UPSC ಪ್ರಿಲಿಮ್ಸ್ ಪ್ರಶ್ನೆಯನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. KPSCಯಲ್ಲಿ ಕೂಡ ಪ್ರಶ್ನೆಗಳು ಬರ್ಬೋದು. ಯಾವ ಇಂಡಿಕೇಟರ್ಸ್ಗಳ ಆಧಾರದ ಮೇಲೆ ಇಲ್ಲಿ ರ್ಯಾಂಕಿಂಗನ್ನು ನೀಡಲಾಗುತ್ತೆ ಅನ್ನುವಂಥದ್ದಾಗಿರ್ಬೋದು, ಅಥವಾ 0 ಅಂತ ಹೇಳಿ ಸ್ಕೋರ್ ಇದ್ದರೆ ಇದರ ಒಂದು ಪ್ರಾಮುಖ್ಯತೆ ಏನು, ಅಥವಾ ಸ್ಕೋರ್ ಅನ್ನುವಂಥದ್ದು 100 ಅಪ್ರೋಚ್ ಮಾಡ್ತಿದ್ರೆ ಇದರ ಪ್ರಾಮುಖ್ಯತೆ ಏನು, ಈ ರೀತಿ ಇವೆಲ್ಲ ಮಾಹಿತಿ ನಮಗೆ ತಿಳಿದಿರಬೇಕಾಗತ್ತೆ ಈ ರಿಪೋರ್ಟ್ನ ಬಗೆಗೆ. ಮುಂದಿನ ಆರ್ಟಿಕಲ್ ಇಂಡಸ್ಟ್ರಿ ಸೀಕ್ಸ್ ರೋಲ್ ಇನ್ ಫ್ರೇಮಿಂಗ್ ರೆಗ್ಯುಲೇಷನ್ಸ್ ಫಾರ್ ಮೆಡಿಕಲ್ ಡಿವೈಸಸ್ ಅನ್ನುವಂಥದ್ದು. ಇದನ್ನು GS ಪೇಪರ್ 2ನ ಅಡಿಯಲ್ಲಿ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಓದ್ಕೊಳ್ಬೋದಾಗತ್ತೆ. ಈ ಪ್ರಪೋಸ್ಡ್ ಡ್ರಗ್ಸ್, ಕಾಸ್ಮೆಟಿಕ್ಸ್ ಅಂಡ್ ಮೆಡಿಕಲ್ ಡಿವೈಸಸ್ ಬಿಲ್ ಅನ್ನುವಂಥದ್ದು 2017ರ ಮೆಡಿಕಲ್ ಡಿವೈಸಸ್ ರೂಲ್ ಏನಿದೆ ಇದಕ್ಕೆ ಅಲೈನ್ ಆಗುವಂತೆ ಇರಬೇಕು ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ ಮಾತನಾಡ್ತಾ ಇದೆ. ಮೆಡಿಕಲ್ ಡಿವೈಸಸ್ ಅನ್ನುವಂಥದ್ದು
2017 MDR ಮೆಡಿಕಲ್ ಡಿವೈಸಸ್ ರೂಲ್ಸ್ ಈ ಒಂದು ರೂಲ್ಸ್ ಏನಿದೆ ಇದರಿಂದ ಗವರ್ನ್ ಆಗ್ತಾ ಇದೆ. ಇವನ್ನ ಮೆಟಿಕ್ಯುಲಸ್ಲಿ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ CDSCOದವರು ಫಾರ್ಮ್ ಮಾಡಿರ್ತಕ್ಕಂಥದ್ದು, ಡೆವಲಪ್ ಮಾಡಿರ್ತಕ್ಕಂಥದ್ದು. ಎಕ್ಸ್ಟೆನ್ಸಿವ್ ಕನ್ಸಲ್ಟೇಷನ್ಸ್ ವಿತ್ ಸ್ಟೇಕ್ ಹೋಲ್ಡರ್ಸ್ನ ಮಾಡಿ ನಂತರದಲ್ಲಿ ಈ ಒಂದು ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಮಾಡಲಾಗಿದೆ. ಹಾಗಾಗಿ ಈ ರೂಲ್ಸ್ಗಳನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಈಗ ಬರುವಂಥ ಪ್ರಪೋಸ್ಡ್ ಡ್ರಗ್ಸ್, ಕಾಸ್ಮೆಟಿಕ್ಸ್ ಆ್ಯಂಡ್ ಮೆಡಿಕಲ್ ಡಿವೈಸಸ್ ಬಿಲ್ ಅನ್ನುವಂಥದ್ದು MDR 2017 ರೂಲ್ಸ್ಗೆ ಅಲೈನ್ ಆಗಿರಬೇಕು ಅನ್ನುವಂಥದ್ದನ್ನು ಆರ್ಟಿಕಲ್ ತಿಳಿಸ್ತಾ ಇದೆ. ಗ್ಲೋಬಲ್ ಹಾರ್ಮೋನೈಸೇಷನ್ ಟಾಸ್ಕ್ ಫೋರ್ಸ್ ಮತ್ತು ಇಂಟರ್ನ್ಯಾಷನಲ್ ಮೆಡಿಕಲ್ ಡಿವೈಸ್ ರೆಗ್ಯುಲೇಟರ್ಸ್ ಫೋರಂ ಇವರಿಬ್ಬರು ಕೂಡ ಮಾಡಿರುವಂಥ ಒಂದು ಮೆಡಿಕಲ್ ಡಿವೈಸಸ್ಗಳ ರಿಲೇಟೆಡ್ ಆಗಿರುವಂಥ ಗೈಡೆನ್ಸ್ ಡಾಕ್ಯುಮೆಂಟ್ಸ್ ಏನಿದೆ, ಈ ಡಾಕ್ಯುಮೆಂಟ್ಸ್ಗಳ ಆಧಾರದ ಮೇಲೆ ಮೆಡಿಕಲ್ ಡಿವೈಸಸ್ಸನ್ನು ರೆಗ್ಯುಲೇಟ್ ಮಾಡುವಂಥ ಸ್ಟೆಪ್ ವೈಸ್ ಅಪ್ರೋಚ್ ಏನಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿನ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಕೂಡ ಮೆಡಿಕಲ್ ಡಿವೈಸಸ್ಗೆ ಅಂತ ಹೇಳಿ ಈ ಒಂದು ಅಪ್ರೋಚನ್ನೇ ಫಾಲೋ ಮಾಡಿ ಈ ರೂಲ್ಸ್ಗಳು MDR ರೂಲ್ಸ್ ಏನಿದೆ 2017ರಲ್ಲಿ ಬಂದಿರತಕ್ಕಂಥ ಮೆಡಿಕಲ್ ಡಿವೈಸಸ್ಗೆ ಸಂಬಂಧಪಟ್ಟಂಥ ರೂಲ್ಸ್ ಅನ್ನುವಂಥದ್ದು ಅದಕ್ಕೆ ಅಲೈನ್ ಆಗಿ ಅದನ್ನೇ ಫಾಲೋ ಮಾಡುವಂತಿದೆ. ಹಾಗಾಗಿ ಈಗ ಬರುವಂಥ ಹೊಸ ಒಂದು ಬಿಲ್ ಕೂಡ ಇದಕ್ಕೆ ಅಲೈನ್ ಆಗಿ ಇರಬೇಕು ಅನ್ನುವಂಥದ್ದು. ಹಾಗೆ ಹಾರ್ಮೋನೈಸ್ಡ್ ರೆಗ್ಯುಲೇಷನ್ಸ್ಗಳು, ಈ ಹಾರ್ಮೋನೈಸ್ಡ್ ರೆಗ್ಯುಲೇಷನ್ಸ್ಗಳು ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ಗಳನ್ನು ಗ್ರೇಟರ್ ಅಕ್ಸೆಪ್ಟಬಿಲಿಟಿ ಆಫ್ ದೇರ್ ಪ್ರಾಡಕ್ಟ್ಸ್ ಪಡ್ಕೊಳ್ಳುವಂತೆ, ಅದು ಕೂಡ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಮ್ಯಾನುಫ್ಯಾಕ್ಚರರ್ಸ್ಗಳಿಗೆ ಒಂದು ಹೆಚ್ಚಿನ ಅಕ್ಸೆಪ್ಟಬಿಲಿಟಿ ದೊರಕುವಂತೆ ಮಾಡುತ್ತೆ. ಹಾಗೆ ಮೇಕ್ ಇನ್ ಇಂಡಿಯಾ ಆಬ್ಜೆಕ್ಟಿವ್ ಅನ್ನು ಕೂಡ ಸರ್ಕಾರದ ಮೇಕ್ ಇನ್ ಇಂಡಿಯಾ ಆಬ್ಜೆಕ್ಟಿವ್ ಆಗಿರ್ಬೋದು ಇದನ್ನು ಬೆಳೆಸುವಂಥದ್ದು ಮತ್ತು ಇಂಡಿಯಾವನ್ನು ಗ್ಲೋಬಲ್ ಸಪ್ಲೈ ಚೈನ್ಸ್ಗೆ ಅಲೈನ್ ಆಗುವಂತೆ ಮಾಡುವಂಥ ರೂಲ್ಸ್ಗಳಾಗಿರುತ್ತೆ. ಈ ರೀತಿಯಾಗಿ ಈ ಎಲ್ಲ ರೂಲ್ಸ್ಗಳು ನೆರವಾಗುತ್ತೆ. ಈ ರೂಲ್ಸ್ಗಳು ಸ್ಪೆಸಿಫಿಕ್ ಆಗಿ ಏನು ತಿಳಿಸುತ್ತೆ ಅಂತ ಅಂದರೆ, ಮೆಡಿಕಲ್ ಡಿವೈಸಸ್ ಇನ್ ಇಂಡಿಯಾ ಏನು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅವೆಲ್ಲವೂ ಕೂಡ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ರೂಲ್ಸ್ 1945 ಈ ಒಂದು ರೂಲ್ ಏನಿದೆ, ಈ ರೂಲ್ನಲ್ಲಿರ್ತಕ್ಕಂಥ ಸ್ಟ್ರಿಂಜೆಂಟ್ ಲಾಸ್ಗಳ ಅಡಿಯಲ್ಲಿ ಗವರ್ನ್ ಆಗುವಂತೆ ನೋಡ್ಕೊಳ್ಳುವಂಥದ್ದು MDR 2017 ಆಗಿರುತ್ತೆ. 1945ರಲ್ಲಿ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ರೂಲ್ಸ್ ಏನು ಬಂದಿತ್ತು, ಇದರ ಶೆಡ್ಯೂಲ್ C ನ ಅಡಿಯಲ್ಲಿ ಲಿಸ್ಟ್ ಆಗಿದ್ದಂಥ ಮೆಡಿಕಲ್ ಡಿವೈಸಸ್ಗಳನ್ನು ಭಾರತದಲ್ಲಿನ ಡ್ರಗ್ ಮ್ಯಾನುಫ್ಯಾಕ್ಚರರ್ಸ್ ಏನಿದೆ ಅದೇ ರೀತಿಯಾಗಿ ಡ್ರಗ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಹೇಳಿಯೇ ಅದನ್ನು ಕೂಡ ಕನ್ಸಿಡರ್ ಮಾಡಲಾಗ್ತಾ ಇತ್ತು. ಇದು ಈ ಒಂದು ರೆಗ್ಯುಲೇಷನಲ್ಲಿ 1945ನ ಒಂದು ಕಾಸ್ಮೆಟಿಕ್ ರೂಲ್ಸ್ನಲ್ಲಿ ಇದ್ದಂಥ ಒಂದು ಡಿಫೆಕ್ಟ್ನ ರೀತಿಯಲ್ಲಿ ಗುರುತಿಸ್ಕೊಂಡಿತ್ತು. ಈ ಡಿಫೆಕ್ಟನ್ನು ಒಂದು ಮೇಜರ್ ಟರ್ನ್ ಆಫ್ ಆಗಿ ಗುರುತಿಸಿ ನಂತರದಲ್ಲಿ ಮೆಡಿಕಲ್ ಡಿವೈಸ್ ಮ್ಯಾನುಫ್ಯಾಕ್ಚರರ್ಸ್ಗಳನ್ನು ಮೆಡಿಕಲ್ ಡಿವೈಸಸ್ಗಳೇ ಬೇರೆ ಮತ್ತು ಡ್ರಗ್ಸ್ಗಳೇ ಬೇರೆ ಅಂತ ಹೇಳಿ ಇದನ್ನು ಕಂಪ್ಲೀಟ್ ಆಗಿ ಸಪ್ರೇಟ್ ಮಾಡುವಂಥ ಒಂದು ನಿರ್ಧಾರ ತಗೊಳ್ಬೇಕಾಗಿ ಬಂತು. ಮೆಡಿಕಲ್ ಡಿವೈಸಸ್ ರೂಲ್ಸ್ ಅನ್ನುವಂಥದ್ದು ರೂಲ್ಸ್ ರಿಗಾರ್ಡಿಂಗ್ ಮೆಡಿಕಲ್ ಡಿವೈಸಸ್ ಏನಿದೆ ಅದನ್ನು ಈಸ್ ಮಾಡೋದಕ್ಕೆ ಮತ್ತು ಲೈಸೆನ್ಸಸ್ಗಳನ್ನು ಒಪ್ಟೈನ್ ಮಾಡೋದಕ್ಕೆ ಮಾತ್ರವೇ ಅದನ್ನು ಲಿಮಿಟ್ ಮಾಡದೆ, ಕ್ಲಿನಿಕಲ್ ಟ್ರಯಲ್ಸ್ಗಳಿಗೆ ಮಾತ್ರವೇ ಲಿಮಿಟ್ ಮಾಡದೆ, ಇನ್ನುಳಿದಂಥ ಬೇರೆ ಬೇರೆ ರೀತಿಯಾದಂಥ ಮೆಡಿಕಲ್ ಡಿವೈಸಸ್ಗೆ ಸಂಬಂಧಪಟ್ಟಂಥ ವಿಚಾರಗಳಿಗೂ ಕೂಡ ಅಪ್ಲಿಕಬಲ್ ಆಗುವಂತೆ ರೂಲ್ಸ್ಗಳನ್ನು ತರುವಂಥದ್ರ ಕಡೆ ಅದರ ಗುರಿ ಇರುವಂಥದ್ದು. ಮೆಡಿಕಲ್ ಡಿವೈಸಸ್ ರೂಲ್ಸ್ ಅನ್ನುವಂಥದ್ದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರ ಕಡೆಯಿಂದ ನೋಟಿಫೈ ಆಗುತ್ತೆ ಮತ್ತು ಗ್ಲೋಬಲ್ ಹಾರ್ಮೋನೈಸೇಷನ್ ಟಾಸ್ಕ್ ಫೋರ್ಸ್ ಏನಿದೆ ಅದರ ಫ್ರೇಮ್ವರ್ಕ್ನೊಟ್ಟಿಗೆ ಇದು ಕನ್ಫರ್ಮಿಟಿಯನ್ನು ಹೊಂದಿರುತ್ತೆ. ಇಂಟರ್ನ್ಯಾಷನಲ್ ಪ್ರಾಕ್ಟೀಸಸ್ಗಳನ್ನು ಇದು ಫಾಲೋ ಮಾಡುತ್ತೆ. 2020ರಲ್ಲಿ ಮೆಡಿಕಲ್ ಡಿವೈಸಸ್ ರೂಲ್ಸ್ಗೆ ಅಮೆಂಡ್ಮೆಂಟ್ ಅನ್ನು ಕೂಡ ತರಲಾಯಿತು. ಈ ಒಂದು ಅಮೆಂಡ್ಮೆಂಟ್ ಅನ್ನುವಂಥದ್ದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಯೂಸ್ಗೆ ಅಂತ ಹೇಳಿ ಬಳಕೆ ಮಾಡುವಂಥದ್ದು, ಡಯಾಗ್ನೋಸಿಸ್, ಟ್ರೀಟ್ಮೆಂಟ್, ಮಿಟಿಗೇಷನ್ ಮತ್ತು ಪ್ರಿವೆನ್ಷನ್ ಆಫ್ ಡಿಸೀಸಸ್ ಅಥವಾ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಅನಿಮಲ್ಸ್ಗಳಲ್ಲಿರ್ತಕ್ಕಂಥ ಡಿಸಾರ್ಡರ್ ಏನಿದೆ ಇದಕ್ಕೆ ಅಂತ ಹೇಳಿ ಬಳಕೆ ಮಾಡುವಂಥ ಎಲ್ಲ ಮೆಡಿಕಲ್ ಡಿವೈಸಸ್ಗಳಿಗೂ ಕೂಡ ಅಪ್ಲಿಕಬಲ್ ಆಗುವಂಥ ಅಮೆಂಡ್ಮೆಂಟ್ ರೂಲ್ಸ್ ಆಗಿದೆ. ಇದರ ಪ್ರಕಾರವಾಗಿ ಭಾರತದಲ್ಲಿಯೇ ತಯಾರು ಮಾಡಿರುವಂಥ ಡಿವೈಸ್ ಆಗಿರ್ಬೋದು ಅಥವಾ ಹೊರಗಿನಿಂದ ಇಂಪೋರ್ಟ್ ಮಾಡಿದಂಥ ಎನಿ ಮೆಡಿಕಲ್ ಡಿವೈಸ್ ಆಗಿರ್ಬೋದು, ಈ ಎಲ್ಲ ಎವ್ರಿ ಮೆಡಿಕಲ್ ಡಿವೈಸ್ ಅನ್ನುವಂಥದ್ದು ಕ್ವಾಲಿಟಿ ಅಶ್ಯೂರೆನ್ಸನ್ನು ಅವು ಎಲ್ಲಿಯೇ ಕೂಡ ಭಾರತದಲ್ಲಿ ಸೋಲ್ಡ್ ಆಗೋದಕ್ಕೆ ಮುಂಚೆ ಕ್ವಾಲಿಟಿ ಅಶ್ಯೂರೆನ್ಸನ್ನು ಹೊಂದಿರಬೇಕಾಗಿತ್ತು. ಮ್ಯಾನುಫ್ಯಾಕ್ಚರರ್ಸ್ಗಳು ಅವುಗಳ ರಿಜಿಸ್ಟ್ರೇಷನ್ ನಂಬರನ್ನು ಆ ಒಂದು ಮೆಡಿಕಲ್ ಡಿವೈಸಸ್ನ ಲೇಬಲ್ನ ಮೇಲೆ ಗುರುತಿಸಬೇಕಾಗಿತ್ತು. ಇದರ ಅಡಿಯಲ್ಲಿ ಯಾವೆಲ್ಲ ಐಟಮ್ಸ್ಗಳನ್ನು ಮೆಡಿಕಲ್ ಡಿವೈಸಸ್ ರೂಲ್ಸ್ ಅನ್ನುವಂಥದ್ದು ಕವರ್ ಮಾಡ್ತಿತ್ತು ಅಂತ ಅಂದರೆ, ಹೈಪೋಡರ್ಮಿಕ್ ಸಿರಿಂಜಸ್ ಆಗಿರ್ಬೋದು, ನೀಡಲ್ಸ್ಗಳಾಗಿರ್ಬೋದು, ಕಾರ್ಡಿಯಾಕ್ ಸ್ಟೆಂಟ್ಸ್ಗಳಾಗಿರ್ಬೋದು, ಪರ್ಫ್ಯೂಷನ್ ಸೆಟ್ಸ್ಗಳಾಗಿರ್ಬೋದು, ಕ್ಯಾಥೆಟರ್ಸ್ ಆಗಿರ್ಬೋದು, ಆರ್ಥೋಪ್ಯಾಡಿಕ್ ಇಂಪ್ಲಾಂಟ್ಸ್, ಬೋನ್ ಸಿಮೆಂಟ್ಸ್, ಲೆನ್ಸಸ್, ಸೂಚರ್ಸ್, ಇಂಟರ್ನಲ್ ಪ್ರಾಸ್ಥೆಟಿಕ್ ರಿಪ್ಲೇಸ್ಮೆಂಟ್ಸ್ಗಳು ಇವೆಲ್ಲವನ್ನ ಕೂಡ ಮೆಡಿಕಲ್ ಡಿವೈಸ್ ರೂಲ್ಸ್ನ ಅಡಿಯಲ್ಲಿ ತರಲಾಗಿತ್ತು. ಈ ಇಂಡಿಯನ್ ಲಾನ ಅಡಿಯಲ್ಲಿ ಪೀನಲ್ ಪ್ರಾವಿಷನ್ಸ್ಗಳೇನಿದೆ ಅಂತ ಅಂದರೆ,
ಮ್ಯಾನುಫ್ಯಾಕ್ಚರ್ ಅಥವಾ ಸೇಲ್ ಆಫ್ ಸಬ್ಸ್ಟ್ಯಾಂಡರ್ಡ್ ಐಟಮ್ಸ್ಗಳನ್ನು ಏನಾದರೂ ಮಾಡಿದ್ದೆ ಆದರೆ ಇಲ್ಲಿ 10 ವರ್ಷಗಳವರೆಗೂ ಕೂಡ ಅವರನ್ನು ಇಂಪ್ರಿಸನ್ ಮಾಡುವಂಥದ್ದು, ಮಿನಿಮಮ್ ಅಂದರೂ 10 ವರ್ಷಗಳವರೆಗೆ ಇಂಪ್ರಿಸನ್ ಮಾಡುವಂಥದ್ದು, ಅದನ್ನು ಇಂಪ್ರಿಸನ್ಮೆಂಟನ್ನು ಅಪ್ ಟು ಲೈಫ್ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡ್ಬೋದಾಗಿರುತ್ತೆ. ಈ ರೀತಿ ಒಂದು ಪೀನಲ್ ಪ್ರಾವಿಷನನ್ನು ಕಾಣ್ಬೋದು. ಹಾಗೆ ಪ್ರಾವಿಷನ್ ಫಾರ್ ಫೈನ್ ಆಫ್ ನಾಟ್ ಲೆಸ್ ದ್ಯಾನ್ 10 lakh rupees ಅಥವಾ 3 times ದ ವ್ಯಾಲ್ಯೂ ಆಫ್ ದಿ ಕಾನ್ಫಿಸ್ಕೇಟೆಡ್ ಐಟಮ್ಸ್, ಈ ರೀತಿಯಾದಂಥ ಪೀನಲ್ ಪ್ರಾವಿಷನ್ಸ್ಗಳನ್ನು ಕೂಡ ಇದು ಒಳಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಈಗ ಫಾರ್ಮ್ ಮಾಡುವಂಥ ಒಂದು ರೂಲ್ ಏನಿದೆ, ಪ್ರಪೋಸ್ಡ್ ಡ್ರಗ್ಸ್, ಕಾಸ್ಮೆಟಿಕ್ಸ್ ಅಂಡ್ ಮೆಡಿಕಲ್ ಡಿವೈಸಸ್ ಬಿಲ್ ಅನ್ನುವಂಥದ್ದು ಮೆಡಿಕಲ್ ಡಿವೈಸಸ್ ರೂಲ್ಸ್ 2017ಕ್ಕೆ ಅಲೈನ್ ಆಗುವಂತೆ ಇರಬೇಕು ಅಂತ ಹೇಳಿ ಎಕ್ಸ್ಪರ್ಟ್ಸ್ಗಳು ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಪ್ರಪೋಸ್ಡ್ ಬಿಲ್ನ ಬಗ್ಗೆ ಕೂಡ ನಮಗೆ ಮಾಹಿತಿ ಇರಬೇಕು, ಹಾಗೆ ಮೆಡಿಕಲ್ ಡಿವೈಸಸ್ ರೂಲ್ಸ್ನ ಬಗ್ಗೆ ಕೂಡ ಸ್ಪಷ್ಟವಾಗಿ ಮಾಹಿತಿ ಇರಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಸಲೈನ್ ಸಾಯಿಲ್ ರಿಕ್ಲಮೇಷನ್ ವರ್ಕ್ಸ್ ವಂಡರ್ಸ್ ಇನ್ ಸುಂದರ್ಬನ್ಸ್ ಅನ್ನುವಂಥದ್ದು. ಸುಂದರ್ಬನ್ನಲ್ಲಿ ಸೈಕ್ಲೋನ್ ಯಾಸ್ನ ನಂತರದಲ್ಲಿ ಅಲ್ಲಿನ ಸಾಯಿಲ್ ಅನ್ನುವಂಥದ್ದು ಸಾಯಿಲಿನ ಸಲೈನಿಟಿ ಅನ್ನುವಂಥದ್ದು ಹೆಚ್ಚಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಫಾರ್ಮರ್ಸ್ಗಳು ಈ ವರ್ಷದಲ್ಲಿ ಫ್ರೆಶ್ ಕ್ರಾಪನ್ನು, ಈ ಒಂದು ಸೀಸನ್ನಲ್ಲಿ ಫ್ರೆಶ್ ಕ್ರಾಪನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಆ ಒಂದು ಕೈ ಚೆಲ್ಲಿ ಕೂತಿದಂಥ ಸಂದರ್ಭದಲ್ಲಿ ಸಲೈನ್ ಸಾಯಿಲ್ನನ್ನು ರಿಕ್ಲಮೇಷನ್ ಮಾಡುವಂಥ ಒಂದು ವರ್ಕನ್ನು ಅಲ್ಲಿ ಮಾಡಲಾಯಿತು. ಸೋನಗಾಂವ್ ವಿಲೇಜ್ನಲ್ಲಿ ಯುನಿಕ್ ಪ್ರಾಜೆಕ್ಟ್ ಆಫ್ ರಿಕ್ಲಮೇಷನ್ ಆಫ್ ಸಾಯಿಲ್ ಸಲೈನಿಟಿಯನ್ನು ಇಂಪ್ಲಿಮೆಂಟ್ ಮಾಡಲಾಯಿತು. ಆ ಒಂದು ಕಾರಣದಿಂದ ಈಗ ಅಲ್ಲಿ ಒಂದು ಲಾಂಗ್ ಟರ್ಮ್ ಸಸ್ಟೈನಬಲ್ ಎಕಲಾಜಿಕಲ್ ಮತ್ತು ಎಕನಾಮಿಕ್ ಎಂಪವರ್ಮೆಂಟನ್ನು ಫಾರ್ಮರ್ಸ್ಗಳಿಗೆ ನೀಡೋದಕ್ಕೆ ಅಂತ ಹೇಳಿ ತಂದಂಥ ಒಂದು ಯುನಿಕ್ ಪ್ರಾಜೆಕ್ಟ್ನಿಂದ ಅಲ್ಲಿ ಒಂದು ರೀತಿಯ ಸಾಯಿಲ್ ರಿಸ್ಟೋರೇಷನನ್ನು ನಾವು ಕಾಣ್ಬೋದಾಗಿದೆ. ಗ್ರೂಪ್ ಆಫ್ ಕನ್ಸರ್ವೇಷನಿಸ್ಟ್ ಈ ರೀತಿಯ ಒಂದು ರಿಸ್ಟೋರೇಷನ್ ಪ್ರಾಜೆಕ್ಟನ್ನು ನಡೆಸಿದ್ರು. ಇದರಿಂದಾಗಿ ಕಲ್ಟಿವೇಟಿಂಗ್ ಪ್ಯಾಡಿ ಅನ್ನುವಂಥದ್ದು ಅಲ್ಲಿ ಈಸಿ ಆಗಿದೆ. ಸೈಕ್ಲೋನ್ನಿಂದ ಒಂದು ಸಾಯಿಲಿನ ಸಲೈನಿಟಿ ಹೆಚ್ಚಾಗುವಂತೆ ಆಗಿದ್ದು ಕೂಡ ಪ್ಯಾಡಿಯನ್ನು ಕಲ್ಟಿವೇಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಸಾಯಿಲ್ ಸಲೈನಿಟಿಯನ್ನು ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ ಮಾಡಿದಂಥ ಒಂದು ಯುನಿಕ್ ಪ್ರಾಜೆಕ್ಟ್ ಅನ್ನುವಂಥದ್ದು ಸುಂದರ್ಬನ್ನಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಅದು ಬೆಸ್ಟ್ ಆಗಿ ರಿಸಲ್ಟ್ಸ್ಗಳನ್ನು ಕೂಡ ನೀಡಿದೆ. ಇದರಿಂದಾಗಿ ಲಾಂಗ್ ಟರ್ಮ್ ಸಸ್ಟೈನಬಲ್ ಎಕಲಾಜಿಕಲ್ ಮತ್ತು ಎಕನಾಮಿಕ್ ಎಂಪವರ್ಮೆಂಟನ್ನು ಫಾರ್ಮರ್ಸ್ಗಳು ಕಾಣೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನು ಒಂದು ಉದಾಹರಣೆಯಾಗಿ ಕನ್ಸರ್ವೇಷನ್ನ ಸಂದರ್ಭದಲ್ಲಿ, ಸಾಯಿಲ್ ಕನ್ಸರ್ವೇಷನ್ ಈ ರೀತಿಯ ಒಂದು ಉತ್ತರಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ನಾವು ಇದನ್ನು ಬಳಕೆ ಮಾಡ್ಕೊಳ್ಬೋದಾಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.